ನಮಸ್ಕಾರ ವೀಕ್ಷಕರೇ, ಭಕ್ತಿ ಸಮಾಚಾರಕ್ಕೆ ಸ್ವಾಗತ. ವಾರದ 7 ದಿನಗಳಲ್ಲಿ ಶುಕ್ರವಾರ ತುಂಬ ಪ್ರಮುಖವಾದ ದಿನ. ತಾಯಿ ಲಕ್ಷ್ಮೀದೇವಿಗೆ ಸಮರ್ಪಿತವಾದ ದಿನವೇ ಶುಕ್ರವಾರ. ಈ ದಿನ ಸಿರಿದೇವಿಯ ಪೂಜೆಯನ್ನು ಕಳಸ ಪ್ರತಿಷ್ಠಾಪನೆ ಮಾಡಿ ಆರಾಧಿಸಲಾಗುತ್ತದೆ. ಶುಕ್ರವಾರ ಶುಭ ಕಾರ್ಯಗಳಿಗೆ ತುಂಬ ಒಳ್ಳೆಯ ದಿನ ಎಂದು ಸಹ ಹಿಂದೂ ಧರ್ಮದಲ್ಲಿ ಪರಿಗಣಿಸಲಾಗುತ್ತದೆ. ಶುಕ್ರವಾರದಂದು ಮಾಡುವ ಕೆಲಸಗಳು ಸಕ್ಸಸ್ ಆಗುತ್ತೆ ಎಂದು ಹಲವರ ನಂಬಿಕೆ. ಈ ದಿನ ವ್ರತ ದಾನ ಧರ್ಮ ಮಾಡಿದರೂ ಒಳ್ಳೆಯದು ಎಂದು ಪಂಡಿತರು ಹೇಳುತ್ತಾರೆ. ಮನೆಯಲ್ಲಿ ಐಶ್ವರ್ಯ ಸಂಪತ್ತು ಅದೃಷ್ಟ ಯಾವಾಗಲೂ ಇರಲು ಪ್ರತಿ ಶುಕ್ರವಾರ ಸಂಪತ್ತಿನ ದೇವತೆ ಲಕ್ಷ್ಮಿಯ ಪೂಜೆ ಮಾಡಬೇಕು. ಶುಭ ಫಲಗಳನ್ನು ನೀಡುವ ಶುಕ್ರವಾರದಂದು ಕೆಲ ವಸ್ತುಗಳನ್ನು ತಂದರೆ ದರಿದ್ರ ಆವರಿಸೋದು ಗ್ಯಾರಂಟಿ ಎಂದು ಪಂಡಿತರು ಹೇಳುತ್ತಾರೆ. ಯಾವೆಲ್ಲ ವಸ್ತುಗಳು ಶುಕ್ರವಾರದ ದಿನ ಮನೆಗೆ ತರಲೇಬಾರದು ಅಥವಾ ಖರೀದಿಸಲೇಬಾರದು ಅಂತ ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ. ಜ್ಯೋತಿಷ್ಯ ಶಾಸ್ತ್ರದಂತೆ ಶುಕ್ರವಾರ ಮಾಡೋ ಕೆಲಸಗಳಿಗೆ ತಾಯಿ ಲಕ್ಷ್ಮೀದೇವಿಯ ಅನುಗ್ರಹ ಸಿಗುತ್ತದೆ. ಹಾಗೆ ಜೀವನ ಪರ್ಯಂತ ಎಲ್ಲದರಲ್ಲೂ ಶುಭವಾಗುತ್ತದೆ ಎಂದು ನಂಬಲಾಗುತ್ತದೆ. ಶುದ್ಧತೆ ಭಕ್ತಿ ಇರುವ ಕಡೆ ಲಕ್ಷ್ಮಿ ನೆಲೆಸುತ್ತಾಳೆ. ಶುಕ್ರವಾರದ ದಿನ ಲಕ್ಷ್ಮೀ ಪೂಜೆ ಮಾಡುವುದರಿಂದ ಈ ದಿನ ಲಕ್ಷ್ಮಿಗೆ ಇಷ್ಟವಲ್ಲದ ವಸ್ತುಗಳನ್ನು ಖರೀದಿಸಬಾರದು. ಆ ವಸ್ತುಗಳೆಂದರೆ ದಿನಸಿ ವಸ್ತುಗಳು. ಅಡಿಗೆ ವಸ್ತುಗಳನ್ನು ತಂದರೆ ವಿವಿಧ ಸಮಸ್ಯೆಗಳು ತೊಂದರೆಗಳು ಎದುರಾಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಹಾಗೆ ಶುಕ್ರವಾರದ ದಿನ ಯಾವುದೇ ಆಸ್ತಿ ವಹಿವಾಟು ಸಹ ಮಾಡಬಾರದು. ಹಣವನ್ನು ಈ ದಿನ ಬೇರೆಯವರಿಗೆ ನೀಡಿದರೆ ನಿಮ್ಮ ಜೊತೆ ಇರುವ ಲಕ್ಷ್ಮೀದೇವಿ ಇತರರಿಗೆ ನೀವೇ ಒಪ್ಪಿಸಿದಂತಾಗುತ್ತದೆ. ಇದರಿಂದ ನಿಮಗೆ ಅದೃಷ್ಟ ದೂರವಾಗುತ್ತದೆ. ಮನೆಯ ಒಳಗೆ ಹೊರಗೆ ಶುಭ್ರವಾಗಿಟ್ಟುಕೊಳ್ಳಬೇಕು. ಸ್ವಚ್ಛತೆ ಪರಿಮಳ ಇರುವ ಕಡೆ ಸಂಪತ್ತಿನ ಅಧಿದೇವತೆ ಲಕ್ಷ್ಮೀದೇವಿ ನೆಲೆಸುವುದರಿಂದ ನಿಮ್ಮ ಮನೆಯನ್ನು ಸದಾ ಸ್ವಚ್ಛವಾಗಿಟ್ಟುಕೊಳ್ಳುವುದರ ಜೊತೆಗೆ ಒಳ್ಳೆಯ ಪರಿಮಳ ಸೂಸುವ ಗಂಧದ ಕಡ್ಡಿ ಸಾಂಬ್ರಾಣಿ ಸ್ಟಿಕ್ಸ್ ಅನ್ನು ಹಚ್ಚಿ. ಇದರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಸದಾ ನೆಲೆಸುತ್ತಾಳೆ. ತಾಯಿಯ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತದೆ.